ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಮಳೆ, ಚಳಿ, ಗಾಳಿ, ಕೆಮ್ಮು, ನೆಗಡಿ ಇದಕ್ಕೆಲ್ಲ ಒಂದು ಸೂಪರಾಗಿರುವ ಚಿಕನ್ ಪೆಪ್ಪರ್ ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ. ಡೈಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ. ಡೈಲಿ ಒಂದೊಂದು ಸ್ಪೆಷಲ್ ಆಗ್ತಾ ಇರ್ತೀನಿ. ನೀವು ಮನೇಲಿ ಪ್ರಿಪೇರ್ ಮಾಡಿ ಅದು ಟೇಸ್ಟ್ ಹೆಂಗಿದೆ ಅಂತ ಹೇಳಬೇಕು. ನೋಡಿ, ಚಿಕನ್ ರಸಮ್ ರೆಡಿ ಇದೆ. ಪೆಪ್ಪರ್ದು ತುಂಬ ಟೇಸ್ಟಿಯಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಸಿ ಅನ್ನ, ಬಿಸಿ ರಸಮ್ ಊಟ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಒಂದು ಬಾಣಲಿ ಇಡಿ, ಅದಿಟ್ಬಿಟ್ಟು 1 ಸ್ಪೂನು ಜೀರಿಗೆ, 1 ಸ್ಪೂನು ಪೆಪ್ಪರು, ಕರಿಮೆಣಸು, ಜೀರಿಗೆ, ಕರಿಮೆಣಸು, ಮೆಂತ್ಯ, ಅರ್ಧ ಚಮಚ ಮೆಂತ್ಯ ಹಾಕಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿ. ಎಣ್ಣೆ ಏನು ಹಾಕೋದು ಬೇಡ, ಹಾಗೆಯೇ ಬಿಸಿ ಆಗಲಿ. ಆಮೇಲೆ ಮಿಕ್ಸಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, 1 ಟೊಮೆಟೊ ಮತ್ತು ಬೆಳ್ಳುಳ್ಳಿ, 1 ಉಂಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರೋದು, 1 ಪೀಸು ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೊತೆಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿ ಇದಿಷ್ಟನ್ನು ಈ ಥರ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ಬಾಣಲಿ ಇಡೋಣ. ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನು ಜೀರಿಗೆ ಹಾಕಬೇಕು. ಅಲ್ಲೂ ಜೀರಿಗೆ ಹಾಕಿದ್ದೀವಿ ಗ್ರೈಂಡ್ ಮಾಡೋಕ್ಕೆ, ಇಲ್ಲೂ ಕೂಡ ಹಾಕ್ತಾಯಿದ್ದೀವಿ. ಅದ್ರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 3 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಹಸಿ ವಾಸನೆ ಹೋಗಬೇಕು. ಅದ್ರ ಜೊತೆಗೆ ಇಲ್ಲೂ ಕೂಡ 1 ಟೊಮೆಟೊನ ಸಣ್ಣದಾಗಿ ಚಾಪ್ ಮಾಡಿ ಹಾಕಿರಬೇಕು. ಮಿಕ್ಸಿ ಜಾರ್ಗೆ ಹಾಕಿದಾಗಲೂ 1 ಟೊಮೆಟೊ ಹಾಕಿದ್ವಿ, ಇಲ್ಲೂ ಕೂಡ 1 ಟೊಮೆಟೊ ಹಾಕ್ತಾಯಿದ್ದೀನಿ. ಅದು ಚೆಂದ ಬೆಂದಿದೆ ನೋಡಿ. ಬೆಂದಾದಮೇಲೆ ಅದನ್ನು ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ಈ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದರದ್ದು ಹಸಿ ವಾಸನೆ ಹೋಗಲಿ. ಚೆನ್ನಾಗಿ ಹಸಿ ವಾಸನೆ ಹೋದ ಮೇಲೆ ನೋಡಿ, ಈ ಥರ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದೊಂಥರ ಫ್ರೈ ಆಗಬೇಕು. ಆ ಪೆಪ್ಪರ್ದು, ಜೀರಿಗೆದು ಅದ್ರದ್ದೆಲ್ಲ ಸ್ಮೆಲ್ ಬರುತ್ತೆ ಎಣ್ಣೆಲಿ ಫ್ರೈ ಆಗುವಾಗ. ಹಂಗಾದಮೇಲೆ ಹುಣಸೆ ರಸ ಹಾಕ್ಕೊಳ್ಳಿ. ಫಸ್ಟೇ ಎಲ್ಲ ಹಾಕ್ಬಿಡ್ಬೇಡಿ, ಸ್ವಲ್ಪ ಹಾಕ್ಬಿಟ್ಟು ಉಪ್ಪು ಹುಳಿ ಖಾರ ನೋಡಿ ಮತ್ತೆ ಬೇಕಾದ್ರೆ ನಾವು ಹಾಕ್ಕೊಳ್ಬೋದು. ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಈಗ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಂಥ ಚಿಕನ್ ಪೀಸ್ನ ಹಾಕಬೇಕು. ಸ್ವಲ್ಪ ಸಾಕು, ಒಂದು 1/4 kg ಅಷ್ಟಿದೆ ಅಷ್ಟೇ. ಇದೇ ಒಂದು 5-6 ಜನರಿಗೆ ಸಾರು ಆಗ್ತದೆ. ಫಸ್ಟ್ ತುಂಬ ನೀರು ಹಾಕ್ಬಿಡ್ಬೇಡಿ, ರಸಮ್ಗೆ ತೆಳ್ಳಗಿರಬೇಕು ಅಂತ ಫಸ್ಟೇ ಹಾಕ್ಬಾರ್ದು. ಹಿಂಗೆ ತಿಕ್ಕಾಗಿದ್ದೆ ಆ ಚಿಕನ್ ಆ ಮಸಾಲೆಯಲ್ಲಿ ಬೇಯಬೇಕು ನೋಡಿ. ಈಗ ಚಿಕನ್ ಬೆಂದಿದೆ, ಒಂದು 5 ಮಿನಿಟ್ಸ್ ಸಾಕು. ಮುಚ್ಚಿಟ್ಟು ಒಂದು 5 ನಿಮಿಷ ಆದರೆ ಚಿಕನ್ ಬೆಂದಿರುತ್ತೆ. ಈಗ ನಮಗೆ ರಸಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು. ಫಸ್ಟೇ ಹಾಕ್ಬಿಡ್ಬಾರ್ದು. ಫಸ್ಟ್ ತಿಕ್ಕಾಗಿರೋ ಕರೀಲೇ ಅದು ಚೆನ್ನಾಗಿ ಬೇಯಬೇಕು ಚಿಕನ್ನು. ಈಗ ರಸಮ್ ಬೇಕಾದಷ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ತೆಳ್ಳಗೆ ಸಿಕ್ತು ನೋಡಿ, ಸೇಮ್ ರಸಮ್ ಥರ ಆಯಿತಾ. ಇದಾದಮೇಲೆ ಮತ್ತೆ ಮುಚ್ಚಿಗೆ ಅದು ಚೆನ್ನಾಗಿ ಕುದಿಯುವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಹಾಕ್ಕೊಂಬಿಟ್ಟು ಈ ರಸಮ್ ಜೊತೆಗೆ ಊಟ ಮಾಡಿ ಅದರ ರುಚಿನೇ ಬೇರೆ. ಜೊತೆಗೆ ನಾನ್ ವೆಜ್ ಪ್ರಿಯರ್ಗೆ ಏನು ಅನಿಸುತ್ತೆ ಅಂದರೆ, ಒಂದು ಪೀಸ್ ಚಿಕನ್ ತಿನ್ನಬೇಕು ಅಂದರೆ ಚಿಕನ್ನು ಜೊತೆಗಾಯಿತು, ಜೊತೆಗೆ ರಸಮ್ಮು ಅನ್ನನೂ ಊಟ ಮಾಡ್ದಂಗೆ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಆಮೇಲೆ ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.